ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ. ಇನ್ನು ಯಾಕೆ ಲಾಗ್ಸ್ ಮಾಡ್ತಾ ಇಲ್ಲ ಅಂತ ತುಂಬ ಜನರು ಕೇಳ್ತಾ ಇದ್ದೀರಿ. ಕಂಪ್ಲೀಟಾಗಿ ನನ್ನ ರೂಟೀನ್ಸ್ ಅನ್ನೋದು ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ನನಗೆ ಒಂದು ಪರ್ಸ್ನಲ್ ಟೈಮಿಂಗ್ಸ್ ಅನ್ನೋದು ಕೂಡ ಕಟ್ ಆಗ್ತಿದೆ, ಅಷ್ಟು ಬ್ಯುಸಿ. ಸೊ ದುಡಿಯೋವಾಗಲೇ ದುಡಿಬೇಕು, ಬ್ಯುಸಿ ಇರೋವಾಗಲೇ ಇರಬೇಕು ಅಂತಾರಲ್ಲ, ಹಾಗಾಯಿತು. ಹಾಗಾಗಿ ಯಾವುದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಆ ಒಂದು ಟೈಮಿಂಗ್ಸ್ ಮ್ಯಾನೇಜ್ ಮಾಡೋದ್ರಲ್ಲಿ ನನಗೆ ಈ ಲಾಗ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಶೂಟ್ ಮಾಡಿರ್ತೀನಿ, ಅಟ್ಲೀಸ್ಟ್ ಎಡಿಟ್ ಮಾಡೋಣ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬೇರೆ ಬೇರೆ ಎಡಿಟ್ಸ್ ಬೇಗ ಬಂದುಬಿಡುತ್ತೆ. ಅದರಲ್ಲೂ ನಾನು ಪ್ರಮೋಷನ್ ಶೂಟ್ಸ್ಗೆ ಹೋಗ್ತಿದ್ದೀನಲ್ಲ, ಕೆಲವೊಮ್ಮೆ ತುಂಬ ಅರ್ಜೆಂಟಲ್ಲಿ ಶೂಟ್ಸ್ ಬರುತ್ತೆ, ಇನ್ನು ಕೆಲವೊಮ್ಮೆ ತುಂಬ ಅರ್ಜೆಂಟಲ್ಲಿ ಎಡಿಟ್ಸ್ ಬರುತ್ತೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋವಾಗಲೇ ನನಗೆ ಈ ಟೈಮೆಲ್ಲ ಪೂರ್ತಿ ಹೋಗ್ತಿದೆ. ಅದ್ರ ನಡುವೆ ಮಕ್ಕಳು, ಮನೆ ಕೆಲಸ, ಅಡುಗೆ, ಅವ್ರದ್ದು ಕೇರ್ ಮಾಡಬೇಕು, ಇನ್ನು ನಂದು ಪರ್ಸ್ನಲ್ ಕೇರ್ ಮಾಡಬೇಕು, ನನಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಒಂದು ಸ್ವಲ್ಪ ಲೋ ಎನರ್ಜಿ ಆಗಿದ ತಕ್ಷಣ ಅದನ್ನು ರೀಚಾರ್ಜ್ ಮಾಡೋದಾಗಿರ್ಬೋದು. ಇದ್ರ ನಡುವೆ ಯಾವ್ದು ನನಗೆ ಹೆವಿ ಸ್ಟ್ರೆಸ್ ಅನಿಸುತ್ತೆ ಅದನ್ನು ಒಂದು ಸ್ವಲ್ಪ ಸೈಡ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಂತ ಲಾಗ್ಸ್ ಮಾಡಿದ್ರೆ ಓವರ್ ಸ್ಟ್ರೆಸ್ ಅಂತ ಹೇಳ್ತಾ ಇಲ್ಲ. ಲಾಗ್ಸ್ ಮಾಡಿದ್ರೆ ನಂಗೆ ತುಂಬ ಇಷ್ಟ, ಮತ್ತು ನನ್ನ ಮೈಂಡ್ ಫ್ರೀ ಆಗುತ್ತೆ. ಬಟ್ ಏನು ಮಾಡೋದು, ಟೈಮ್ ಈ ಥರ ಇದೆ. ಹಾಗಾಗಿ ಯಾವ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊತ ಮಾಡ್ತಾ ಇದ್ದೀನಿ. ಅದೇನೋ ಇವತ್ತು ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಹುಣ್ಣಿಮೆ ದಿನದ್ದು, ಬಟ್ ನಾನು ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸಾರಿ ಫಾರ್ ದಟ್. ಇನ್ನು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ನಾಳೆ ಬೆಳಗ್ಗೆನೇ ತುಂಬ ಬೇಗ ಎದ್ದು ಎಲ್ಲ ಕೆಲಸಗಳು ಪಟ ಮುಗಿಸ್ಕೊಂಡು ಅದು ಮಾಡೋಣ ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅಷ್ಟರೊಳಗಡೆ ರಾತ್ರಿಯೇ ನಮ್ಮ ಮನೇಲಿ ಗ್ಯಾಸ್ ಖಾಲಿ. ಸೊ ಇನ್ನು ಗ್ಯಾಸ್ ಖಾಲಿ, ತುಂಬ ಸಿಂಪಲ್ ಲೈಫು. ಅಮ್ಮನ ಮನೆಯಲ್ಲೇ ಹಾಲು ಕಾಯಿಸ್ಕೊಂಬಂದು ಇಟ್ಕೊಂಡಿದ್ವಿ ಮಿಂಚುಗೋಸ್ಕರ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋಣ ಅಂತಂದ್ರೂ ಕೂಡ ಗ್ಯಾಸ್ ಆಫ್ ಆಯಿತು. ಹಾಗಾಗಿ ಇನ್ನೇನು ಬೇಗ ಎದ್ದರೆ ಹೆಂಗೂ ಕೆಲಸ ಆಗಲ್ಲ ಅಂತೇಳಿ ಆಲ್ಮೋಸ್ಟ್ ಒಂದು 7 ಗಂಟೆಗೆ ಎದ್ದು ಕೆಟಲಲ್ಲಿ ನೀರು ಬಿಸಿ ಮಾಡಿಕೊಂಡು ಬಿಸಿನೀರು ಕುಡಿದು ಇವಾಗ ಮನೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಮನೆ ಕೆಲಸ ಸ್ಟಾರ್ಟ್ ಮಾಡೋದ್ರೊಳಗಡೆ 8 ಗಂಟೆ ಆಗೋಯ್ತು. ಇನ್ನು ಇವತ್ತು ಮನೆ ನೋಡಿದ್ರೆ ನನ್ನೊಂದು 3 ದಿನ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಅಂದರೆ ಅದೇನೋ ಗೊತ್ತಿಲ್ಲ, ಫುಲ್ ಕಚಾಟಿ. ಐ ಥಿಂಕ್ ಎಲ್ಲರೂ ಮನೆ ಹಿಂಗೆ ಅನ್ಕೊತೀನಿ. ನನಗಂತರೂ ಇದನ್ನೆಲ್ಲ ತೆಗೆದು ಹಾಕಿ ಸಾಕಾಗಿದೆ ಫ್ರೆಂಡ್ಸ್. ಹಾಗಾಗಿ ಇವತ್ತೊಂದು ಸ್ವಲ್ಪ ಅನ್ನಿಸ್ತು, ಹೆಂಗೂ ತುಂಬ ಪ್ಲೇನ್ ವರ್ಕ್ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಇವತ್ತು ಪೂಜೆ ಮಾಡೋದು, ಡೀಪ್ ಕ್ಲೀನ್ ಮಾಡೋದಷ್ಟೇ. ಸೊ ಇದು ಸೋಫಾ ಹತ್ರ ಇರೋದು, ಈ ಏನು ಪಾರ್ಸಲ್ಸ್ ಹತ್ರ ಇರೋದು, ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬೇಡ, ಫುಲ್ ಕವರ್ ಜಾಸ್ತಿ ಅನ್ನಿಸ್ತಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಕೈಗೆ ಸಾಧ್ಯ ಆಗೋಷ್ಟು ಡೀಪ್ ಕ್ಲೀನ್ ಮಾಡಿಕೊಂಡು ಕಸ ಹೊಡಿತಾ ಇದ್ದೀನಿ. ಹಾಗೆ ಇವತ್ತೊಂದು ಸಿಂಪಲ್ ಲಾಗ್ ಆಗಿರ್ಬೋದು, ತುಂಬ ವಿಚಾರಗಳಿರುವಂಥ ಲಾಗ್ ಆಗಿರ್ಬೋದು, ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಶೇರ್ ಮಾಡ್ಕೊತೀನಿ ಡೆಫಿನೆಟ್ಲಿ. ನೀವೆಲ್ಲ ಯಾರೆಲ್ಲ ಕಾಯ್ತಾ ಇದ್ದೀರಿ ಲಾಗ್ಗೋಸ್ಕರ, ಅವ್ರಿಗೋಸ್ಕರನೇ ಈ ಲಾಗ್ ಅಂತ ಹೇಳ್ತೀನಿ. ಇನ್ನು ಲಾಗ್ಸ್ ಇಷ್ಟ ಆಗ್ತಾ ಇದ್ದು ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ, ಸೊ ಪ್ಲೀಸ್ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಮೋರ್ ಲಾಗ್ಸ್ ಡೈಲಿ ಅಪ್ಡೇಟ್ಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಇಲ್ಲಿ ಯಾವಾಗಾದರೂ ಒಂದು ಸರಿ ಅಪ್ಡೇಟ್ ಇರುತ್ತೆ, ಮೀನ್ಸ್ ವೀಕ್ಲಿ ಅಟ್ಲೀಸ್ಟ್ 3 to 4 ಲಾಗ್ಸ್ನ ಟ್ರೈ ಮಾಡ್ತೀನಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ DM ಮಾಡ್ತೀರಿ, ಕೇಳ್ತಾ ಇರ್ತೀರಿ, ದಿವ್ಯಾ ಯಾಕೆ ಲಾಗ್ಸ್ ಹಾಕಿಲ್ಲ, ಲಾಗ್ಸ್ ಹಾಕಿ ಅಂತೇಳಿ. ನಿಮಗೋಸ್ಕರ ಏನಾದರೂ ಲಾಗ್ಸ್ ಮಾಡಬೇಕಂತ ಅನಿಸುತ್ತೆ ಸಮ್ಟೈಮ್ಸ್. ಇನ್ನು ಫ್ರೆಂಡ್ಸ್ ಕಸ ಹೊಡೆದಿದ್ದೆಲ್ಲ ಆಯಿತು, ನೆಲ ಒರೆಸ್ಕೊಂಡೆ. ಇನ್ನು ನನ್ನ ಲೈಫ್ ಹೆಂಗಿರುತ್ತೆ, ಸಿಂಪಲ್ ರೋಟೀನ್ಸ್ ಆಗಿರ್ಬೋದು, ಮತ್ತು ನನ್ನ ವಿಚಾರಗಳಾಗಿರ್ಬೋದು, ನನ್ನದು ಡೈಲಿ ಲೈಫ್ ರೂಟೀನ್ಸ್ ಏನಿದೆ ಅದನ್ನೇ ಶೇರ್ ಮಾಡ್ತೀನಿ. ಬಿಟ್ಟರೆ ಬೇರೇನೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ನನ್ನ ಕೈಲಿ ಒಂದು ಸ್ವಲ್ಪ ಪಾಸಿಬಿಲಿಟಿ ಇಲ್ಲ. ಸೊ ನ್ಯಾಚುರಲ್ ಆಗಿ, ಆನೆಸ್ಟ್ ಆಗಿ, 100% ಆಗಿ ನಾನೇನಿದೆನೋ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇವತ್ತೇನು ಮಾಡ್ಕೊಂಡೆ ಅಂದರೆ, ಹೆಂಗೂ ಹುಣ್ಣಿಮೆ ಅಲ್ಲ ಫ್ರೆಂಡ್ಸ್, ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊತೀನಿ ಗೊತ್ತಾ? ಸೊ ಇವಾಗ ನಾರ್ಮಲ್ ಡೇಸಲ್ಲಿ ನನಗೆ ಪೂಜೆ ಏನು ಅಷ್ಟರ ಮಟ್ಟಿಗೆ ಇಲ್ಲ, ತುಂಬ ಸಿಂಪಲ್ ವರ್ಕ್ಸ್ ಇದೆ ಅಂತಂದಾಗ ಹೊರಗಡೆ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡ್ಬಿಡ್ತೀನಿ. ಆದರೆ ಈ ಥರ ಕಂಪ್ಲೀಟಾಗಿ ಪೂಜೆ ಇದೆ, ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಆಗಬೇಕು ಅಂತಿದ್ದಾಗ ನಾನು ಅಟ್ ಎ ಟೈಮ್ ಹೊರಗಡೆ ನೆಲ ಒರೆಸ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ರಂಗೋಲಿ ಹಾಕಲ್ಲ. ನಂದೊಂದು ಕೆಟ್ಟ ಗುಣನೋ ಒಳ್ಳೆ ಗುಣನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಪೂಜೆ ಮಾಡಬೇಕು ಅವತ್ತು, ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಏನಾದರೂ ಒಂದು ಸ್ಪೆಷಲ್ ಡೇಸ್ ಮತ್ತು ಹಬ್ಬ, ಅಥವಾ ನಾನೇನಾದರೂ ಶುಕ್ರವಾರ ಅಂದ್ಕೊಂಡಿದ್ದೀನಿ ಪೂಜೆ ಮಾಡಬೇಕು, ಪೂಜೆ ಮಾಡಿಸ್ಬೇಕು, ಈ ಥರದ್ದು ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಿ ಪೂಜೆಗಳದ್ದು ಏನಾದರೂ ಇತ್ತು ಅಂತಂದರೆ ಅದೇನೋ ಗೊತ್ತಿಲ್ಲ, ನನಗೆ ಕಸದಿಂದ ಹಿಡ್ದು ನೆಲ ಆಗಿರಬೇಕು, ಮನೆಯಲ್ಲಿ ಅಡುಗೆ ಮನೆ ಕೂಡ ಕ್ಲೀನ್ ಆಗಿರಬೇಕು, ಮುಸುರೆಲ್ಲ ಹೊರಗೆ ಹೋಗಿರಬೇಕು. ಈ ಥರ ಇದ್ದರೆ ಮಾತ್ರ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸಿಂಪಲಾಗಿ ಮನೇಲಿ ದೀಪ ಹಚ್ಬೇಕಾ, ಅವಾಗೇನು ಲೆಕ್ಕಾಚಾರ ಮಾಡಲ್ಲ. ಆದರೆ ಈ ಥರ ಏನಾದರೂ ಇತ್ತು ಅಂತಂದಾಗ ನನಗೆ ಅಡುಗೆ ಮನೆಯಿಂದ ಹಿಡಿದು ಎಲ್ಲ ರೂಮ್ಸು ಕ್ಲೀನ್ ಆಗಿರಬೇಕು, ಅದೇನೋ. ಮತ್ತು ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡಿಕೊಂಡೇ ಮಾಡಬೇಕು ಅಂತ ಕೂಡ ಮೆಂಟಲಿ ಫಿಕ್ಸ್ ಆಗಿರ್ತೀನಿ. ಇನ್ನು ಜಯಂತ್ ಕೂಡ ಅಷ್ಟೇ, ನನ್ನ ಜೊತೆ ಇದ್ದು
ಈಕ್ವಲ್ ಆಗಿ ನನಗೆ ಕೆಲಸಗಳು ಮಾಡಿಕೊಡ್ತಾ ಇರ್ತಾರೆ. ಇವತ್ತು ಸಂಡೇ ಹುಣ್ಣಿಮೆ ಆಗಿರೋದ್ರಿಂದ ಅವರು ಹೊರಗಡೆ ಹೋಗಿ ಮೀನ್ಸ್ ಅವ್ರದ್ದು ಏನೂ ಕೆಲಸ ಹಚ್ಕೊಂಡಿಲ್ಲ. ಸಂಡೇ ಹಿಂಗೂ ರಜೆ ಇರುತ್ತೆ. ಅದಕ್ಕೆ ನಾನು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಳ್ಳೋದ್ರೊಳಗಡೆ ಅವರು ವಾಷಿಂಗ್ ಮಿಷಿನಲ್ಲಿರುವಂಥ ಬಟ್ಟೆ ಎಲ್ಲ ತಂದು ಹೊರಗಡೆ ಈ ಥರ ಒಣಗಾಕಿ ಇನ್ನೂ ಒಂದು ಟ್ರಿಪ್ಗೆ ಹಾಕಿದ್ದಾರೆ. ಹೊರಗಡೆ ಎಲ್ಲ ಜೋಡಿಸ್ಕೊಟ್ಟಿದ್ದಾರೆ. ನಾನು ಇನ್ನೂ ಒರೆಸ್ಕೊತಾ ಇದ್ದೀನಿ. ಸೊ ಎವ್ರಿ ಟೈಮ್ ಅವರೇ ಹಾಕೋದು ಬಟ್ಟೆ, ಯಾಕಂದರೆ ನನಗೆ ಈ ಐಡಿಯಾ ಸಿಗಲ್ಲ, ಹಾಗೆ ಅವರಷ್ಟು ನೀಟಾಗಿ ಹಾಕಲ್ಲ. ಅದಕ್ಕೆ ಬಟ್ಟೆದೊಂದು ಮಾತ್ರ ಅವ್ರದ್ದೇ ಡ್ಯೂಟಿ. ಇನ್ನು ಇದೆಲ್ಲ ಆಯಿತು, ನೆಲ ಒರೆಸಿದ್ದೆಲ್ಲ ಆಯಿತು, ರಂಗೋಲಿ ಹಾಕಬೇಕು. ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇನ್ನು ನಮ್ಮ ತಾಯಂದ್ರಿಗೆಲ್ಲ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಯಿತು. ನಂದಂತರೂ ಎರಡೆರಡು ಮರಿಗಳಿರೋದ್ರಿಂದ ಫುಲ್ ಕಷ್ಟ ಆಗ್ತಿದೆ. ನನಗೆ ಇವಾಗೇನು ಕಷ್ಟ ಆಗ್ತಿಲ್ಲ, ಜಯಂತ್ ಹೆಂಗೆಂಗೋ ಬ್ಯಾಲೆನ್ಸ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಇವಾಗಲೇ ಮುಂದಿನ ವರ್ಷದ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಯಾಕೆಂದರೆ ಇವ್ರನ್ನ ಮ್ಯಾನೇಜ್ ಮಾಡಿದಷ್ಟು ಈಸಿಯಾಗಿ ನಮ್ಮ ಮಿಂಚಕ್ಕನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಮಗೆ. ಒಂದು ಸ್ವಲ್ಪ ತಲೆ ಅಂದ್ರೆ ತಿಂತಾಳೆ ಫ್ರೆಂಡ್ಸ್. ಹಾಗಾಗಿನೇ ಇವಾಗ ಅನಿಸುತ್ತೆ ಇವಳ್ದು ಬಂತು ಅಂತಂದರೆ ಹೆಂಗಪ್ಪ ಆಕತ್ತೆ, ಊಟ ಮಾಡಿಸೋದು ಹೆಂಗೆ, ಅವಳನ್ನ ರೆಡಿ ಮಾಡೋದು ಹೆಂಗೆ ಅಂತೇಳಿ. ಮತ್ತು ಕೆಲವೊಮ್ಮೆ ಅನಿಸುತ್ತೆ ಇವರೆಲ್ಲ ಹೆಂಗೆ ಅಡ್ಜಸ್ಟ್ ಆದರೂ ಹಾಗೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೇನೋ, ಮತ್ತು ಆ ಏಜ್ಗೆ ಆ ಒಂದು ಮೈಂಡ್ ಬಂದಿರುತ್ತಲ್ಲ, ಮಾತು ಗೀತು ಕೇಳೋ ಅಂಥವಳು ಆಗ್ತಾಳೇನೋ ಅಂತ. ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಮಲ್ಕೊತಾಳೆ. ಕೆಲವೊಮ್ಮೆ ರಾತ್ರಿ ಬೇಗ ಮಲ್ಕೊಂಡಿದ್ರೆ ಬೇಗ ಎದ್ಬಿಟ್ಟಿರ್ತಾಳೆ. ಆವಾಗಂತೂ ಇನ್ನೂ ಒಂದು ಸ್ವಲ್ಪ ತಲೆನೋವು ಅವಳ್ದು. ಹಾಗೆ ಇತ್ತೀಚೆಗೆ ನೀವು ಕೇಳ್ಬೋದು, ದಿವ್ಯ ಮತ್ತೆ ಬಿಸಿ ಇರ್ತಿರಲ್ಲ, ರಂಗೋಲಿ ಹೆಂಗೆ ದಿನ ಈ ಥರ ರಿಚುವಲ್ಸ್ ಎಲ್ಲ ಫಾಲೋ ಮಾಡೋಕ್ಕಾಗುತ್ತಾ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ನನಗೆ ವೀಕ್ ಡೇಸ್ ಏನಿರುತ್ತೆ ಅವಾಗ ಸಾಧ್ಯ ಆದರೆ ಬೆಳಗ್ಗೆನೇ ಏನು ಕೆಲಸ ಇಲ್ಲ ಅಂದ್ಕೊಂಡ್ರೆ ನಾನು ಮಾಡ್ಕೊತೀನಿ. ಏನಾದರೂ ಕೆಲಸ ಬಂತು ಅಂತಂದರೆ ಮುಗೀತು, ಮರ್ತೋಗ್ಬಿಟ್ಟಿರ್ತೀನಿ ಇದೆಲ್ಲ. ಸೊ ಮೇಲ್ಗಡೆ ಏನೇನು ಕೆಲಸ ಇದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಿರ್ತೀನಿ. ಸತ್ಯವಾಗ್ಲೂ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿನೇ ನನ್ನ ಕೈಲಿ ಏನೂ ಮಾಡೋದಕ್ಕಾಗ್ತಿಲ್ಲ. ಇನ್ನು ಕಂಪಲ್ಸರಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಇದನ್ನೆಲ್ಲ ಅಂತೂ ಫಾಲೋ ಮಾಡ್ತೀನಿ. ಯಾಕಂದರೆ ಅಷ್ಟು ಫಾಲೋ ಮಾಡಿಲ್ಲ ಅಂತಂದರೆ ಮತ್ತೆ ಕೆಲಸ ಕೂಡ ನಮಗೆ ಕೊಡೋವಂಥ ದೇವ್ರು ಏನು ಕೊಡ್ತಾನೆ ಆ ಥರ ಅಂದ್ಕೊಂಡು ಫಾಲೋ ಮಾಡ್ತಿರ್ತೀನಿ. ನನಗೆ ನಾರ್ಮಲ್ ಲೈಫಲ್ಲಿ ಬ್ಯುಸಿ ಇರೋದಕ್ಕಿಂತ ಈ ಥರ ಸ್ಪಿರಿಚುವಲ್ ಆಗಿ ಬ್ಯುಸಿ ಇರೋದು ತುಂಬ ಇಷ್ಟ. ಬಟ್ ನನ್ನ ಪರಿಸ್ಥಿತಿಗೆ ಇವಾಗ ಹೆಂಗಿರಬೇಕು ಅಂತಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕಷ್ಟಪಟ್ಟು ಎಲ್ಲದೂ ಕೂಡ ಮಾಡ್ತಾಯಿದ್ದೀನಿ. ಬಿಕಾಸ್ ಮಕ್ಕಳಿಗೆ ಸ್ವಲ್ಪ ಅಡ್ಮಿಷನ್ಸ್ ಇತ್ತು ಸ್ಕೂಲ್ದು, ಅವ್ರದ್ದೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಇನ್ನು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಅಂತಂದರೆ ಸ್ಕೂಲ್ ಸ್ಟಾರ್ಟಿಂಗಲ್ಲ ಎಷ್ಟೆಲ್ಲ ಖರ್ಚು ಬರುತ್ತೆ ನಿಮಗೆಲ್ಲ ಗೊತ್ತಲ್ಲ. ಬುಕ್ಕು, ಬ್ಯಾಗು, ಮಿಟ್ಟದ್ದು ಈ ಸರಿ ಯೂನಿಫಾರ್ಮ್ ಕೂಡ ಚೇಂಜ್ ಆಯಿತು. ಸೊ ಯೂನಿಫಾರ್ಮ್ ತೊಗೊಂಡು ಇನ್ನು ಅವಳಿಗೆ ಸ್ಟಿಚಿಂಗ್ ಎಲ್ಲ ಕೊಟ್ಟು ಬುಕ್ಸ್ದೆಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಆ ಒಂದು ಪ್ರೆಷರಲ್ಲಿ ಮತ್ತು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ವ. ಇವಾಗೆಲ್ಲ ಹೆಂಗೆ ಅಂದರೆ ಮಕ್ಕಳ ಮದುವೆ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಮಕ್ಕಳನ್ನ ಈ ಪ್ಲೇ ಗ್ರೂಪ್ ಮತ್ತು ನರ್ಸಿಂಗಿಗೆ ಸೇರಿಸೋದಕ್ಕೆ ಯಾವ ಲೆವೆಲಿಗೆ ಯೋಚನೆ ಮಾಡ್ತಾರೆ, ಯಾವ ಲೆವೆಲಿಗೆ ದುಡ್ಡಿಗ್ತಾರೆ ಅಂದರೆ ನನ್ನ ಕೈಲಿ ಅಷ್ಟರ ಮಟ್ಟಿಗೆ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಇಡೋ ಅಂಥ ಮನ್ಸು ಕೂಡ ಇಲ್ಲ ನನಗೆ. ಯಾಕಂದರೆ ಓದೋ ಈ ಚಿಕ್ಕದಾಗಿರೋಂಥ ಮೈಂಡ್ಗೆ ಅಷ್ಟೊಂದು ಪ್ರೆಷರ್ ಹಾಕುವಂಥ ನೀಡೇ ಇರಲ್ಲ ನಮಗೆ. ಸುಮ್ಮನೆ ಅನ್ನೆಸೆಸರಿ ನಾವು ಅಮೌಂಟ್ ಹಾಕೋದಕ್ಕಿಂತ ಈ ಏಜ್ಗೆ ಅವ್ರಿಗೆ ಏನು ಬೇಕು ಅದನ್ನು ಪೂರೈಸುವಂಥ ಸ್ಕೂಲ್ ಇದ್ದರೆ ಸಾಕು. ನಿಮ್ಗೇನಾದರೂ ಅಷ್ಟೊಂದು ಅಮೌಂಟ್ ಇತ್ತು ಅಂತಂದರೆ, ನನ್ನ ಒಂದು ಒಪಿನಿಯನ್ ಜಸ್ಟ್ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ ಕೇಸ್ ನಾವು ಇವಾಗ 1,00,000 ಗಂಟಲೆ ಕಟ್ತಾ ಇದ್ದೀವಿ ಮಕ್ಕಳಿಗೆ ಅಂತಂದರೆ ಅದರಲ್ಲಿ ಕಾಲು ಭಾಗದಲ್ಲಿ ಎಲ್ಲ ಮುಗ್ದೋಗುತ್ತೆ LKG UKG ಮಕ್ಕಳಿಗೆಲ್ಲ. ಇನ್ನು ಉಳ್ಕಿರುವಂಥ ಮುಕ್ಕಾಲು ಭಾಗ ಅಟ್ಲೀಸ್ಟ್ ಅಸೆಟ್ ಮಾಡ್ಬೋದು ಅಥವಾ ಅಟ್ಲೀಸ್ಟ್ ಡೆಪಾಸಿಟ್ ಮಾಡ್ಬೋದು. ಅಟ್ಲೀಸ್ಟ್ ನಾವು ಬೇರೆ ಏನಕ್ಕಾದ್ರೂ ತೆಗೆದಿಟ್ವಿ ಅಂತಂದರೆ ಮುಂದೊಂದು ದಿನ ಹೈಯರ್ ಎಜುಕೇಷನ್ಗೆ ಅಂತ ಮಕ್ಕಳನ್ನು ಓದಿಸೋವಾಗ ಬೇರೆಯವ್ರ ಹತ್ರ ಕೇಳೋಂಥ ಅಗತ್ಯನೇ ಇರಲ್ವಲ್ಲ. ಸೊ ಇದು ನನಗೆ ಅನ್ನಿಸ್ತಾ ಇದೆ ಅಷ್ಟೇ ಫ್ರೆಂಡ್ಸ್. ಖರ್ಚು ಮಾಡೋವಂಥ ಟೈಮಲ್ಲಿ ನಾವು ಮಾಡೋದಕ್ಕೆ ಅಂತೇಳಿ ಇವತ್ತು ತೆಗೆದಿಟ್ಕೊಂಡ್ರೆ ಆಯಿತು. ಅದರ್ವೈಸ್ ಇವತ್ತಿದೆ ಅಂತ ಹೇಳಿ ನಾವು ಎಲ್ಲದನ್ನು ಹೇಳಿದ್ರೆ ಪ್ರತಿಯೊಂದು ಸಮಯ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇಲ್ಗಡೆ ಇರೋರು ಕೆಳಗೆ ಬರ್ಬೋದು, ಕೆಳಗಿರೋರು ಮೇಲೆ ಹೋಗ್ಬೋದು, ಹಿಂಗಿರುತ್ತೆ ಲೈಫ್. ಅದಕ್ಕೆ ಇವತ್ತು ಅನ್ನೆಸೆಸರಿ ಖರ್ಚುಗಳಿಗಿಂತ ಒಂದು ಸ್ವಲ್ಪ ನೆಸೆಸರಿ ಇದೇನಾ ಅಂತ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಪಿನಿಯನ್. ಗ್ಯಾಸ್ ಇಲ್ಲ, ಎಂಥದ್ದು ಇಲ್ಲ, ಬೇಗ ಕೆಲಸ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲಾನ್ ಇತ್ತು. ಇವತ್ತು ಪೂಜೆ ಮಾತ್ರ ಮಿಸ್ ಆಗಂಗಿಲ್ಲ ಅಂತೇಳಿ ಅದ್ರ ಕಡೆ ಗಮನ ಇತ್ತು. ಮತ್ತು ಇನ್ನು ತಿನ್ನೋದಕ್ಕೆ ಏನಾದರೂ ಬೇಕೇ ಬೇಕಲ್ವಾ, ತಿಂಡಿ ಏನು ಮಾಡ್ಕೊಂಡಿರಲಿಲ್ಲ. ಅದಕ್ಕಂತಾನೆ ರಾತ್ರಿ ನಾನು ಕಡಲೆಕಾಳನ್ನ ನೆನೆಯಾಕಿಟ್ಟಿದ್ದೆ. ಕಡಲೆಕಾಳು ಜೊತೆಲಿ ಒಂದು ಸ್ವಲ್ಪ ಶೇಂಗಾ, ನೆಂದಿರೋ ಶೇಂಗಾ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಅವ್ರಿಗೆ ತೆಗೆದಿಟ್ಟು ಇನ್ನು ಉಳುಕಿರೋದ್ರಲ್ಲಿ ನಾನು ಸಲಾಡ್ ಮಾಡಿಕೊಂಡೆ. ಹಾಗೆ ಮೊಸರು ಹಾಕಿ, ಹೈ ಪ್ರೋಟೀನ್ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಏನೋ ಹೊಟ್ಟೆ ತುಂಬ್ದಂಗೆ ಆಯಿತು, ತಡ್ಕೋಬೋದು ಒಂದು 12 ಗಂಟೆ 12:30ವರೆಗೂ ಅಂತ ಹೇಳಿ ಅದನ್ನು ತಿಂದು ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೀದಾ ಹೋಗಿ ಸ್ನಾನ ಮುಗಿಸ್ಕೊಂಬಂದೆ. ಎಲ್ಲ ಮನೇಲಿ ಕೆಲಸ ಆಗಿತ್ತಲ್ಲ, ಒಂದು 1/4 ಗಂಟೆ ಕುತ್ಕೊಂಡು ಸಲಾಡ್ ಎಲ್ಲ ತಿಂದಾದ್ಮೇಲೆ ಹೋಗಿ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಗೊಂಬಂದು ಇವಾಗ ತಿಕ್ಕಿ ತೊಳಿತಾ ಇದ್ದೀನಿ. ಸೊ ಜಯಂತ್ ಬಂದು ನಿಂತಿದ್ದಾರೆ, ಮಾತಾಡ್ಕೊಂತ ತೊಳಿತಾ ಇದ್ದೀನಿ. ನಾನು ಜಯಂತ್ ಇದ್ಬಿಟ್ರೆ ಮುಗೀತು ಫ್ರೆಂಡ್ಸ್, ಮಾತು 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 ಭಯಂಕರ ಮಾತಾಡ್ತಾ ಇರ್ತೀವಿ. ದೇವ್ರ ವಸ್ತುಗಳೆಲ್ಲ ಇವಾಗ ತೊಳ್ಕೊತಾ ಇದ್ದೀನಿ. ಹಾಗೆ ಇದು ಅಧಿಕ ಮಾಸ ಆಗಿರೋ
ಆಗಿರೋದ್ರಿಂದ ಸ್ವಲ್ಪ ಸ್ಪಿರಿಚುವಲ್ಲಿ ಏನೇನೆಲ್ಲ ಮಾಡಬೇಕು ಅದಕ್ಕೊಂದು ಸ್ವಲ್ಪ ಒತ್ತು ಕೊಡ್ತಾ ಇದ್ದೀನಿ, ಯಾವುದು ಮಿಸ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಗಜೇಂದ್ರ ಮೋಕ್ಷ ಕಂಪಲ್ಸರಿ. ತುಂಬ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಗಜೇಂದ್ರ ಮೋಕ್ಷ ಅಂತ ಬರುತ್ತೆ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಇರುತ್ತೆ. ನಿಮ್ಗೆ ಏನಾದರೂ ತೀರಾ ಕಷ್ಟ ಇದೆ ಮನೇಲಿ, ಅಥವಾ ಮಾನಸಿಕವಾಗಿ ನೆಮ್ಮದಿ ಬೇಕು, ಆರೋಗ್ಯ ಏನೇ ಸಮಸ್ಯೆ ಇರಲಿ ಫ್ರೆಂಡ್ಸ್, ಇವತ್ತಿಂದ ಸ್ಟಾರ್ಟ್ ಮಾಡೋ ರೀತಿಯಾಗಿ ಸ್ಟಾರ್ಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಗಜೇಂದ್ರ ಮೋಕ್ಷ ಸುಮ್ಮನೆ ಪ್ಲೇ ಮಾಡಿ. ನನಗೆ 5 ದಿನದಲ್ಲಿ ಒಳ್ಳೇದಾಗುತ್ತಾ, 7 ದಿನದಲ್ಲಿ ಒಳ್ಳೇದಾಗುತ್ತಾ, 1 ತಿಂಗಳು, ಈ ಥರದ್ದೆಲ್ಲ ಯಾವುದು ಮೈಂಡ್ಸೆಟ್ ಮಾಡ್ಕೋಬೇಡಿ. ಜಸ್ಟ್ ನನ್ನ ಲೈಫ್ ಚೆನ್ನಾಗಾದರೆ ಸಾಕು ಅನ್ನೋ ರೀತಿಯಾಗಿ ನೀವು ಜಸ್ಟ್ ಗಜೇಂದ್ರ ಮೋಕ್ಷನ ಆ್ಯಡ್ ಮಾಡ್ಕೊತಾ ಹೋಗಿ ಸಾಕು. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ, ಆಲ್ಮೋಸ್ಟ್ 2 ಇಯರ್ಸ್ ಮೇಲಾಯಿತು ನಾನು ಗಜೇಂದ್ರ ಮೋಕ್ಷ ಸ್ಟಾರ್ಟ್ ಮಾಡಿ ಕೇಳೋದಕ್ಕೆ. ಇವತ್ತು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು. ಹಳೇ ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆಲ್ಲ ಹೇಳಿರ್ತೀನಿ, ಬಟ್ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಅಧಿಕ ಮಾಸ ಆಗಿರೋದ್ರಿಂದ ಕಂಪಲ್ಸರಿ ನಾನು ಗಜೇಂದ್ರ ಮೋಕ್ಷ ಕೇಳ್ತಾ ಇರ್ತೀನಿ. ಗಜೇಂದ್ರ ಮೋಕ್ಷ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ಪ್ಲೇ ಆಗೋದೆ ವಿಷ್ಣು ಸಹಸ್ರನಾಮ. ಇದು ರೋಟೀನ್ ಆಗಿಬಿಟ್ಟಿದೆ ನನಗೆ. ಟಿ ವಿಲಿ ಹಾಕ್ತೀನಿ, ಇಲ್ಲ ಅಂತ ಕೆಲಸ ಮಾಡ್ಕೊತಾ ಇದ್ರೆ ಟಿ ವಿಲಿ ಹಾಕ್ತೀನಿ, ಇಲ್ಲ ಅಂತಂದರೆ ನಾನು ಫೋನಲ್ಲಾದರೂ ಅಟ್ಲೀಸ್ಟ್ ಹಾಕ್ಕೊಂಡು ಅದನ್ನು ಕೇಳಿರ್ತೀನಿ. ಹಾಗೆ ಇನ್ನು ಮಿಂಚುಗೆ ಒಂದು ಬೌಲಲ್ಲಿ ಪಪಾಯ ತಗೊಂಡೋಗಿದ್ರು, ಜಯಂತ್ ಹೋಗಿ ತಿನ್ನು ಅಂತ ಹೇಳಿ ಕೊಟ್ಟಿದ್ರು. ಮತ್ತು ತಿಂಡಿ ಏನು ಮಾಡಿಲ್ಲಲ್ಲ ಅಂತೇಳಿ ಅವಳೇನೋ ಒಂದು ಸ್ವಲ್ಪ ಬಿಟ್ಲಂತೆ, ಮೀನ್ಸ್ ತಿನ್ಲಿಲ್ಲಂಗೆ ಬಿಟ್ಲಂತೆ. ಅದಕ್ಕೆ ನಮ್ಮ ಜಯಂತ್ ಏನು ಮಾಡೋದು ಅಂತ ಹೇಳಿ ಬಂದು ನನಗೆ ತಿನ್ನಿಸ್ತಾ ಇದ್ದಾರೆ. ಸೊ ನಿಮಗೆ ಅನ್ನಿಸ್ಬೋದು ಎಷ್ಟು ಪ್ರೀತಿನ ತಿನ್ನಿಸ್ತಾ ಇದ್ದಾರೆ ಅಂತೇಳಿ. ಆ್ಯಕ್ಚುಲಿ ಅವ್ರು ನನಗೆ ಏನಂತ ಇದ್ರು ಗೊತ್ತಾ, ನಮ್ಮ ಮನೇಲಿ ಏನೇ ಉಳಿದ್ರು ಕೂಡ ನಿನಗೆ ಅಲ್ವಾ ಹಾಕೋದು, ನಾವು ಒಂಥರ ನಿನ್ನ ಡಸ್ಟ್ಬಿನ್ ಇದ್ದಂಗೆ, ಸೊ ಡಸ್ಟ್ಬಿನ್ಗೆ ಯಾಕೆ ಹಾಕೋದು ಅಂತ ಹೇಳಿ ನಿನಗೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನೋಡಿ, ಮಿಂಚು ಫಸ್ಟ್ ಎದ್ಬಿಟ್ಟಿರ್ತಾಳೆ, ಇನ್ನು ಮಿಟ್ಟು ಇವಾಗ ಎದ್ದೇಳ್ತಾ ಇದ್ದಾಳೆ. ಎದ್ದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಯ್ತು ಹಂಗೆ. ಫುಲ್ ಎಂಥ ಫ್ರೆಶ್ ಮೂಡಲ್ಲಿ ಎದ್ದಿರ್ತಾರೆ ಅಂತಂದರೆ ಇಷ್ಟರ ಮಟ್ಟಿಗೆ ಎದ್ದು ಹಿಂಗೆಲ್ಲ ಆಟಾಡ್ತಿರ್ತಾರೆ ಫ್ರೆಂಡ್ಸ್. ಒಳ್ಳೆ ಮಜಾ ಅವ್ರನ್ನ ಹಿಂಗೆ ನೋಡೋದಕ್ಕೆ. ಚೆನ್ನಾಗಿ ಆಟಾಡ್ತಾರೆ, ಯಾವುದೇ ರೀತಿಯಾಗಿ ಕಾಟ ಗೀಟ ಏನು ಕೊಡಲ್ಲ ನನಗೆ. ಸೊ ನಾನು ಇನ್ನೂ ಅಲ್ಲಿ ಅಡುಗೆ ಮನೆ ಅಂತೀನಿ ನೋಡಿ, ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅಲ್ಲೇನಾಯಿತು ಅಂತಂದರೆ ಹಲ್ಲಿ ಬಂತು. ಸೊ ನನಗೆ ಹಲ್ಲಿ ಎಲ್ಲ ಇತ್ತು ಅಂತಂದರೆ ಸಖತ್ ಭಯ ಅನಿಸುತ್ತೆ ಅಲ್ಲಿ ಹೋಗೋದಕ್ಕೆ. ಅದಕ್ಕೆ ಜಯಂತ್ಗೆ ಹೇಳಿದ್ದೆ, ನೀನು ದಯವಿಟ್ಟು ನಾನು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದೊಂದು ತೆಗೆದು ಹೊರಗಡೆ ಹಾಕು, ನಾನು ಪೂಜೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವ್ರು ತೆಗಿತಾ ಇದ್ದಾರೆ. ನಾನಿಲ್ಲಿ ನನ್ನ ಮಕ್ಕಳು ಆಟ ಆಡೋದು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಹೆಂಗೆ ಸರ್ಕಸ್ ಮಾಡಿ ತೆಗಿತಾ ಇದ್ದಾರೆ ಅದನ್ನೆಲ್ಲ, ಧೂಳೆಲ್ಲ. ಇನ್ನು ಧೂಳೆಲ್ಲ ತೆಗೆದಾದ್ಮೇಲೆ ನಾನಿನ್ನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಈ ಪೂಜೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಾಗ ಜಯಂತ್ ಏನು ಮಾಡಿದ್ರು ಅಂತಂದರೆ, ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ಕೂಡ ರೆಡಿ ಮಾಡ್ತಾ ಇದ್ರು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇವತ್ತು. ನಾನು ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪ ಹಚ್ತೀನಿ ಫ್ರೆಂಡ್ಸ್. ಆದರೆ ಈ ಶುಕ್ರವಾರ ನನಗಿರುವಂಥ ಕೆಲಸಗಳ ನಡುವೆ ಆಗಲೇ ಇಲ್ಲ. ಅದಕ್ಕೆ ಮನಸ್ಸನ್ನು ಕಳವಳ ಮಾಡ್ಕೊಳ್ಳೋದು ಬೇಡ. ಆಲ್ಮೋಸ್ಟ್ ಇದು 5ನೇ ವಾರ. ಅದಕ್ಕೆ ಏನು ಮಾಡಲಿ ಅಂತಂದರೆ, ಭಾನುವಾರ ಹೆಂಗೂ ಉಣ್ವೆ ಇದೆ, ಅವತ್ತಿನ ದಿನ ಕಂಟಿನ್ಯೂ ಮಾಡಿಬಿಡ್ತೀನಿ. ಅವತ್ತೊಂದು ದಿನ ಭಾನುವಾರ ಹಚ್ತೀನಿ, ಏನಾಗಲ್ಲ ಅಂತ ಹೇಳಿ ಅಂದ್ಕೊಂಡೆ. ನನ್ನ ಇಂಟ್ಯೂಷನ್ ಕೂಡ ಅದೇ ಥರ ಅಂತು, ಮೀನ್ಸ್ ಹೇಳ್ತು. ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಅಂತಂದರೆ ನಾನು ಅದನ್ನು ಡೌಟೇ ಪಡಲ್ಲ. ಸೊ ಹಂಗಾಗಿ ಯಾಕೋ ಆರಾಮಿದೆ ಬಿಡು ಮನಸ್ಸು ಅಂತ ಹೇಳಿ ಅಲ್ಲಿಗೆ ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡಬೇಕಲ್ಲ, ಸೊ ಅದಕ್ಕೆ ನಿಂಬೆಹಣ್ಣಿನ ದೀಪ ಕೂಡ ಹಚ್ಚಬೇಕು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು, ಮಕ್ಕಳು ಕೂಡ ಬರ್ತಾರೆ, ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ನಾನ ಮಾಡಬೇಕು. ನಾನು ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಸ್ನಾನ ಮಾಡಿಸಿರು ಅಂತ ಹೇಳಿದ್ದೆ. ಇನ್ನು ಅವ್ರು ಆ ಕೆಲಸಗಳು ಮಾಡ್ಕೊತಾ ಇದ್ರೆ ನಾನು ಈ ಕೆಲಸಗಳು ಮಾಡ್ಕೊತಾ ಇದ್ದೆ. ತಿಂಗಳಲ್ಲಿ 2 ಸರಿ ಡೀಪ್ ಕ್ಲೀನ್ ಮಾಡ್ಕೊತೀನಿ, ಇಷ್ಟರ ಮಟ್ಟಿಗೆ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಹುಣ್ಣಿಮೆಗೊಂದ್ಸರಿ, ಅಮಾವಾಸ್ಯೆಗೊಂದ್ಸರಿ. ಸೊ ಮಾಡ್ಕೊಳ್ಳೋದು ಒಂದು 15 ದಿನ ಆಗುತ್ತೆ ಅಂತ ಅಂದಾಗ ಮಾಡೋವಾಗ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ದೇವ್ರ ಮನೆ ಎಲ್ಲ ಧೂಳು ತಗೊಂಡು ಅದನ್ನು ಒರೆಸ್ಕೊಂಡು, ದೇವ್ರ ಕಟ್ಟೆ ಎಲ್ಲ ಒರೆಸ್ಕೊಂಡು, ಸೊ ಇದರದೆಲ್ಲ ಮಾಡ್ಕೊತಾ ಇರ್ತೀನಿ. ಹಾಗೆ ನಾನು ಗ್ರೀನ್ ಮ್ಯಾಟ್ ಹಾಕಿದ್ದೆ ಗೊತ್ತಾ ದೇವ್ರ ಹತ್ರ. ಸದೇನಾಯಿತು ಅಂತಂದರೆ, ನಮ್ಮ ಅಕ್ಕ ಅಂದರೆ ನಮ್ಮ ವಾರ್ಗಿತಿ ಬಂದು ಒಂದ್ಸರಿ ಪೂಜೆ ಮಾಡಿದ್ರು ಮನೇಲಿ. ಅವ್ರದ್ದೇನಾಯಿತು ಅಂತಂದರೆ, ತುಪ್ಪದ ದೀಪ ನಾನು ಯಾವಾಗಲೂ ಮೇಲ್ಗಡೆ ಹಚ್ತಿದ್ದೆ, ಅವ್ರಿಗೆ ಗೊತ್ತಿಲ್ಲ ಪಾಪ, ಕೆಳಗಡೆ ಹಚ್ಬಿಟ್ಟಿದ್ದಾರೆ. ಅದು ಹೆಂಗೆ ಉರ್ತಿದ್ದೆ ಹಂಗೆಲ್ಲ ಕೆಳಗಡೆ ಓಪನ್ ಆಗಿಬಿಟ್ಟಿದೆ ಸುಟ್ಟು. ಸೊ ಅದಕ್ಕೆ ನಾನು ಸುಟ್ಟಿರೋದೇನು ಇಡೋದು ಅಂತ ಹೇಳಿ ತೆಗೆದು ಮೇಲಿಟ್ಬಿಟ್ಟೆ. ಒಂದು ಸ್ವಲ್ಪ ದಿನ ಕಲ್ ಮೇಲೇ ಇರಲಿ, ಅದಾದಮೇಲೆ ನನಗೆ ಹೆಂಗೆ ಅನಿಸುತ್ತೋ ಆ ಥರ ಚೇಂಜ್ ಮಾಡ್ಕೊತೀನಿ ಅಂತ ಅಂದ್ಕೊಂಡು. ಇವಾಗೂ ಪರವಾಗಿಲ್ಲ, ಪ್ಲೇನಾಗಿ ಅಂತ ಅನಿಸುತ್ತೆ. ಇನ್ನೇನು ಗ್ರೀನ್ ಮ್ಯಾಟ್ ಇದ್ದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಳೆ ಅಂತ ಅನ್ಸುತ್ತಲ್ವ, ಅದೇನೋ ಹಸಿರು ಬಣ್ಣಕ್ಕೆ ಇರುವಂಥ ಶಕ್ತಿ ಅದು. ಹಾಗೆ ನಾನು ಇನ್ನು ಪೂಜೆ ಮಾಡ್ತಾ ಇದ್ರೆ ಅವಾಗವಾಗ ಬರೋದು, ಈ ಕಾಟ ಕೊಡೋದು, ಮಾತಾಡ್ಸೋದು, ನಗ್ಸೋದು, ಇದೆಲ್ಲ ಯಾರು ಗೊತ್ತಾ, ನಮ್ಮ ಮಿಂಚು ಕೆಲಸ ಅದು. ಎಷ್ಟು ಸೋಗ್ಲು ಮಾಡ್ತಾಳೆ ಅಂತಂದರೆ ಭಯಂಕರ ಸೋಗ್ಲಾಟ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್. ಹಾಗೆ ನೀವಿನ್ನು ಎಲ್ಲ ಹೇಗೆ ಕಳಸ ಸ್ಥಾಪನೆ ಮಾಡ್ತೀರಿ? ಆ್ಯಂಡ್ ಈ ಲಾಗಲ್ಲಿ ಇನ್ನೊಂದು ಸ್ವಲ್ಪ ನನಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ದೇವ್ರ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡೋಣ. ಯಾಕಂದರೆ ನನ್ನ ಒಂದು ವ್ಯೂವರ್ಸ್ ಏನಿದ್ದಾರೆ ಅದರಲ್ಲಿ ಪೂಜೆಗಳಲ್ಲಿ ಇಂಟ್ರೆಸ್ಟ್ ಇರೋರು ಮತ್ತು ಪೂಜೆಗಳನ್ನ ಪಾಲಿಸ್ತಾ ಇರೋವಂಥವ್ರು
ತುಂಬ ಜನರಿದ್ದಾರೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಳಶ ಸ್ಥಾಪನೆ ನಾನು ಬಿಫೋರ್ ಈ ಥರ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್, ಬಟ್ ಇವಾಗ ಸ್ವಲ್ಪ ದಿನದಿಂದ ನಾನು ಈ ಥರ ಫಾಲೋ ಮಾಡ್ತಾ ಇದ್ದೀನಿ. ಮಾಡಿದಾಗಿಂದ ನಂಗೆ ತುಂಬ ಒಳ್ಳೆಯದೇ ಅನಿಸಿದೆ. ಏನಂತಂದರೆ ನೀರಿಡ್ತೀವಲ್ಲ, ನೀರು ಹಾಕ್ತೀವಲ್ಲ ಕಳಸದಲ್ಲಿ, ಅದಾದಾಗ ಒಂದು ನಾಣ್ಯ ಹಾಕಬೇಕು. ನನ್ನ ಹತ್ರ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಇದೆ, ಅದನ್ನು ಹಾಕ್ತೀನಿ. ಇಲ್ಲಾಂದರೆ ನಾಣ್ಯ ಹಾಕ್ಬೋದು. ಇನ್ನು ಅಕ್ಕಿ ಕಾಳು ಹಾಕ್ತೀನಿ. ಅಕ್ಕಿ ಕಾಳು ಆದಮೇಲೆ ಒಂದು ಕೆಂಪು ಹೂವು, ಹಳದಿ ಹೂವು ಹಾಕ್ತೀನಿ. ಜವ್ವಾದು ಮತ್ತು ಇದು ಜವ್ವಾದು ಪೌಡರ್ ಅಂತ ಇರುತ್ತೆ, ಅರಗಜ, ಪುನುಗು ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ನೀರಿಗೆ ಮುಟ್ಟಿಸ್ತೀನಿ. ಅದಾದಮೇಲೆ ಪಚ್ಚಕರ್ಪೂರ ಹಾಕ್ತೀನಿ. ಸೊ ಪಚ್ಚಕರ್ಪೂರ ಹಾಕಿ ಅದನ್ನು ನಾವು ಜಸ್ಟ್ ಕಾಯಿ ಏನಿಡ್ತೀವಲ್ಲ ಆ ಕಾಯಿನ ಸಂಕಲ್ಪ ಮಾಡಿ ಇಟ್ಟರೆ ಮುಗೀತು. ಈ ಥರದೊಂದು ಫಾಲೋ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಕೆಲವೊಂದಷ್ಟು ವಸ್ತುಗಳು ಹಾಕ್ತಾರೆ. ಎಷ್ಟು ವಸ್ತುಗಳಾದರೂ ಹಾಕಬಹುದು ಅಂತ ಹೇಳ್ತಾರೆ, ಅವ್ರವ್ರ ಪದ್ಧತಿ ಅವ್ರವ್ರಿಗೆ. ಪ್ರೆಸೆಂಟ್ ಮಾತ್ರ ನಾನು ಇದಿಷ್ಟನ್ನು ಫಾಲೋ ಮಾಡ್ತಾಯಿದ್ದೀನಿ. ನನಗಿಷ್ಟ ಆಯಿತು. ಇಷ್ಟ ಆಯಿತು ಮತ್ತು ಫಾಲೋ ಮಾಡೋದಕ್ಕೆ ನನಗೆ ಆ ಮನಸ್ಥಿತಿನೂ ಬಂತು. ಫಾಲೋ ಮಾಡ್ತಾ ಇದ್ದಾಗಿಂದ ಒಳ್ಳೆಯದು ಕೂಡ ಆಗಿದೆ. ಸೊ ಎಲ್ಲಿ ಸುವಾಸನೆ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಜವ್ವಾದು ಅದೆಲ್ಲ ತುಂಬ ಇಷ್ಟ. ಅರಗಜ, ಪುನುಗು ಇದೆಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ. ಅದಕ್ಕೆ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇನ್ನೂ ಬತ್ತಿಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಎಲ್ಲದು ಕೂಡ ಕಂಪಲ್ಸರಿ ಆಯಿತು. ಸಂಕಲ್ಪ ಮಾಡೋದು ಕೂಡ ನಾನು ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ, ಬಟ್ ಆದರೂ ಕೂಡ ಅವಾಗವಾಗ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ನಾನು ಇನ್ ಡೀಟೇಲ್ ಆಗಿ ನಿಮಗೆ ಏನಾದರೂ ಹೇಳಬೇಕು ಅಂತ ಇತ್ತು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಅವಾಗ ನನಗೆ ಅನಿಸುತ್ತೆ ಯಾವ ವಿಚಾರವನ್ನು ಹೇಳಬೇಕು ಅಂತ. ಇನ್ನು ಪೂಜೆ ಮಾಡುವಾಗ ಮಾತ್ರ ನನಗೆ ಕಂಪಲ್ಸರಿ ಈ ವೈಟ್ ಹೂವು, ಹಳದಿ ಹೂವು, ಗುಲಾಬಿ ಹೂವು ಇದು 3 ಇರಬೇಕು. ನಮ್ಮ ಜಯಂತಿಗೆ ಹೇಳ್ತಿರ್ತೀನಿ, ನನಗೆ ಗೊತ್ತಲ್ಲ, ನನಗೆ ಇವತ್ತು ಇಷ್ಟ ಆಗೋ ಥರ ಹೂ ತಂದ್ರೇ ನನ್ನ ಪೂಜೆ. ಹಂಗಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನೇನೆಲ್ಲ ಬೇಕು ದಿವ್ಯಾಂಕೆ ಅಂತೇಳಿ. ಇನ್ನು ಕಂಪಲ್ಸರಿ ಏನಾದರೂ ಶನಿವಾರ ಪೂಜೆ ಮಾಡ್ತಾ ಇದ್ದೀನಿ, ಅಥವಾ ಏಕಾದಶಿ ಬಂದಿದೆ ಅವತ್ತಿನ ದಿನ, ಅಥವಾ ತಿರುಪತಿ ತಿಮ್ಮಪ್ಪಂಗೆ ಏನಾದರೂ ಸಂಬಂಧಪಟ್ಟಿರುವಂಥ ಪೂಜೆ ಅಂತ ಇತ್ತು ಅಂದರೆ ಅವತ್ತಿನ್ನು ತುಳಸಿ ಕಂಪಲ್ಸರಿ. ಇನ್ನು ಫ್ರೆಂಡ್ಸ್ ಏನು ಅಂತಂದರೆ ಕೆಲವೊಂದಷ್ಟು ಮಂತ್ರಗಳು ಆ್ಯಂಡ್ ಕೆಲವೊಂದಷ್ಟು ಪಠನೆ ಮಾಡುವಂಥ ವಿಧಾನ ಅದೆಲ್ಲ ನನ್ನ ಲೈಫನ್ನೇ ಚೇಂಜ್ ಮಾಡ್ತು ಅಂತ ಹೇಳ್ಬೋದು. ಸೊ ನೋಡಿ, ನಾನು ಆ ಕಡೆ ತಿರುಗಿದ್ದೀನಿ, ಈ ಕಡೆ ರಾಘವೇಂದ್ರ ಸ್ವಾಮಿ ಹೂ ಕೊಡ್ತು, ಆ ಕಡೆ ಮಹಾಲಕ್ಷ್ಮಿ ಹೂ ಕೊಡ್ತು. ಎಷ್ಟು ಬ್ಲೆಸ್ಡ್ ಅಲ್ವಾ. ಇದು ಲೈವ್ ಆಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದಾಗಲೇ ನಾನು ನೋಡಿದ್ದು. ನಮ್ಮ ಜಯಂತಿಗೆ ಹೇಳ್ತಾ ಇದ್ದೆ, ಮಮ್ಮಿ ಹಿಂಗೆಲ್ಲ ಹೂ ಕೊಡ್ತಾ ಇದೆ ನೋಡಿಲ್ಲಿ ಅಂತ ಹೇಳಿ. ಹಾಗೆ ನೀನು ಪೂಜೆ ಮಾಡ್ತಾ ಇದ್ರೆ ದೇವರೆಲ್ಲ ಬೇಗ ಹೊಲ್ದ್ಬಿಡುತ್ತೆ ಬಿಡು ನಿನಗೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಯಾವಾಗಲೂ ಹೂ ಕೊಡುವಂಥದ್ದು, ವರಪ್ರಸಾದ ಕೊಡುವಂಥದ್ದು ಎಲ್ಲ ದೇವಸ್ಥಾನಗಳಲ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಅಂತ ನನಗನ್ಸುತ್ತೆ. ನಾನು ಇಲ್ಲಿವರೆಗೂ ನೋಡಿರೋದು ಹಾಗೆ. ಇನ್ನು ಕಂಪಲ್ಸರಿ ಇದೆಲ್ಲದು ಕೂಡ ಅದಾದಮೇಲೆ ಮತ್ತೆ ಒಂದು ಸರಿ ನೆಲ ಒರೆಸ್ಕೊತೀನಿ ನಾನು, ದೇವ್ರದ್ದೆಲ್ಲ ಧೂಳೇನಾದರೂ ಬಿದ್ದಿರುತ್ತಲ್ಲ ಅಂತ ಹೇಳಿ. ಅದೆಲ್ಲ ಅದಾದಮೇಲೆ ಇನ್ನು ಇವಾಗ ದೀಪ ಹಚ್ಚೋವಂಥದ್ದು. ಪೂಜೆಗಳಲ್ಲಿ ಮಂತ್ರಗಳು ಜಾಸ್ತಿ ಆ್ಯಂಡ್ ಅದನ್ನು ಜಪ ಮಾಡುವಂಥದ್ದು, ಪಠನೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಮುಂಚೆ ಎಲ್ಲ ಕೇಳ್ತಿದ್ದೆ. ಬಟ್ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ನನ್ನ ಲೈಫೇ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಆ್ಯಂಡ್ ಇವತ್ತು ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೌದು ಫ್ರೆಂಡ್ಸ್, 2.5 years ಬ್ಯಾಕ್ ಹೆಂಗಿದ್ದೆ, ಏನೋ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ನನ್ನ ಲೈಫೇ ಅಲ್ಲ ಅಂತ ಅನ್ನಿಸ್ತಿರುತ್ತೆ. ಸೊ ರೀಸೆಂಟ್ಲಿ ಯಾರೋ ಕೇಳಿದ್ರು, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತೇಳಿ. 9 ವರ್ಷ ಆಯಿತು. ನಮ್ಮ ಮದುವೆ ಆಗಿ 9 ವರ್ಷ ಆಯಿತು. ಆದರೆ ನಿಜವಾದ ಜೀವನ ಸ್ಟಾರ್ಟ್ ಆಗಿದ್ದೆ 2.5 ವರ್ಷಗಳ ಹಿಂದೆ. ಅದೆಲ್ಲದು ಬಿಫೋರ್ ಏನಾಯಿತು ಅನ್ನೋದೇ ಒಂದು ಅರ್ಥ ಇಲ್ದಿರೋ ಜೀವನ ಅಂತ ನನಗನ್ಸುತ್ತೆ. ಅದಾದಮೇಲೆ ನಾನು ಬದಲಾವಣೆ ಮಾಡ್ಕೊಂಡಿದ್ದೆ ಇಷ್ಟು. ನಾನು ಇವತ್ತೇನೇನೆಲ್ಲ ಪಾಲಿಸ್ತಾ ಇದ್ದೀನೋ ಅದೆಲ್ಲದೂ ಕೂಡ 2.5 ವರ್ಷಗಳ ಹಿಂದೆಯಿಂದ ನಾನು ಸರಿ ಮಾಡ್ಕೊಂಡು ಬಂದಿರೋವಂಥದ್ದು. ನಾವು ಕೂಡ ಎಷ್ಟೋ ತಪ್ಪು ಮಾಡಿದ್ದೀವಿ, ಏನೂ ಗೊತ್ತಿಲ್ಲದೆ ನಡ್ಕೊಂಡಿದ್ದೀವಿ, ಯಾವುದೂ ಪಾಲಿಸ್ತಿರ್ಲಿಲ್ಲ. ಕೊನೆಗೊಂದಿನ ತಡ್ಕೊಳಕ್ಕಾಗದಿರೋಂಥ ಪೆಟ್ಟು ದೇವ್ರು ಕೊಟ್ಟಾಗ ಹುಡ್ಕೊಂಡು ಹೋಗ್ತೀವಿ ಅಂತಂತಾರಲ್ಲ, ಸೊ ಹಂಗಾಯ್ತು ನಮ್ಮ ಕತೆ. ನಾನು ಆ್ಯಕ್ಚುಲಿ ದೇವ್ರಿಗೆ ದೀಪ ಕೂಡ ಅಷ್ಟಿರಲಿಲ್ಲ, ಅಂಥದ್ರಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡೋದು ಕಲಿತೆ. ಒಂದು ಮಂತ್ರ ಗೊತ್ತಿರಲಿಲ್ಲ, ಬಟ್ ಇವತ್ತು ನನ್ನದೇ ಆಗಿರುವಂಥ ಒಂದು ಲೀಸ್ಟ್ ಇದೆ. ಅದನ್ನು ಹೇಳೋರ್ಗೂ ಸಮಾಧಾನ ಆಗಲ್ಲ. ತುಂಬ ಚೆನ್ನಾಗಿ ಹೇಳ್ತೀನಿ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಕೊತೀನಿ. ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಪೂಜೆ ಮಾಡುವಂಥ ರೀತಿ ನಮ್ಮ ಮನೇಲೂ ಕೂಡ ಇಷ್ಟ, ಮನೇಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ನಾನು ಕೂಡ ಇಷ್ಟಪಟ್ಟು ಕಲಿತೀನಿ. ಮತ್ತು ಇನ್ನೂ ಏನಾದರೂ ಆ್ಯಡ್ ಮಾಡೋದಿತ್ತು ಅಥವಾ ಏನಾದರೂ ಕಲಿಯೋಂಥದ್ದಿತ್ತು ಅಂತಂದರೆ ಅದನ್ನು ಕೂಡ ಕಲಿತಾ ಹೋಗ್ತಾ ಇರ್ತೀನಿ ನಾನು. ಯಾಕಂದರೆ ಕಲಿಯುವಂಥದ್ದು ಒಂದಿನಕ್ಕೆ ಸ್ಟಾಪ್ ಆಗಲ್ವಲ್ಲ. ದೀಪ ಧೂಪ ಎಲ್ಲ ಹಚ್ಚಿದ್ದಾಯಿತು ಫ್ರೆಂಡ್ಸ್. ಈಗ ಮತ್ತೆ ಏನು ಕೆಲಸ ಅಂತಂದರೆ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಹೋಗ್ತೀನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿ ಸರಿ 12 ತಟ್ಟೆಗಳನ್ನ ತರಿಸ್ಕೊಂಡ್ಬಿಡ್ತೀನಿ ನಾನು. 12 ಖಾಲಿ ಆಗೋವರೆಗೂ ಯೂಸ್ ಮಾಡ್ತೀನಿ. ಅಡಿಕೆ ತಟ್ಟೆ ಯೂಸ್ ಮಾಡ್ತೀನಿ. ಅಡಿಕೆ ತಟ್ಟೆ ತೊಗೊಂಡು ಹೋದೆ ಅಂತಂದರೆ ಅಲ್ಲೇ ಇಟ್ಟು ಬರ್ಬೋದಲ್ಲ, ಹಾಗಾಗಿ. ಹಾಗೆ ಇನ್ನು ಎಷ್ಟು ದೀಪಗಳು ಹಚ್ತೀನಿ ಅಂತಂದರೆ 5 ನಿಂಬೆಹಣ್ಣು ಹಚ್ಚಿದ್ರೆ 9 ದೀಪಗಳು ರೆಡಿ ಮಾಡ್ಕೊತೀನಿ. 10 ದೀಪಗಳಾಗುತ್ತೆ, ಅದರಲ್ಲಿ ಒಂದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇನ್ನು ಒಂದೊಂದೇ ಬತ್ತಿ ಹಚ್ತೀನಿ. ನನಗದು ಅಭ್ಯಾಸ ಯಾವಾಗಲಿಂದನೂ. ನಾನಿನ್ನು
ಹೈಸ್ಕೂಲ್ ಓದೋವಾಗಿದ್ದನೂ ನಾನು ನಿಂಬೆಹಣ್ಣಿನ ದೀಪ ಹಚ್ಕೊಂಬರ್ತಾ ಇದ್ದೀನಿ. ಅವತ್ತಿಂದ ಇದೇ ದೀಪನೇ ಪಾಲಿಸ್ತಾ ಇರೋದು. ಹಾಗಾಗಿ ಕೆಲವೊಬ್ರು ಅಂತಾರೆ, ಬೇರೆ ಬೇರೆ ವಿಧಾನಗಳಂತಾರೆ, ಬಟ್ ನನಗೆ ಅದು ಯಾವುದು ಫಾಲೋ ಮಾಡೋದಕ್ಕೆ ಇಷ್ಟ ಇಲ್ಲ. ಇದು ಮನಸಾರೆ ಮಾಡ್ತಾ ಇದ್ದೀನಿ ಅಂದಾಗ ಇದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದೊಂದೇ ನಂಬಿಕೆ. ಇನ್ನು ಮನೇಲಿ ನಿಂಬೆಹಣ್ಣಿನ ದೀಪ ರೆಡಿ ಮಾಡ್ಕೋಬಾರ್ದು ಅಂತಾರೆ. ನನಗೆ ಅದನ್ನು ಕೂಡ ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಫ್ರೆಂಡ್ಸ್. ಪೂಜೆ ಮಾಡಿ ಈ ಥರ ದೇವ್ರ ಮನೆಯಲ್ಲೇ ಕುತ್ಕೊಂಡು ದೀಪ ರೆಡಿ ಮಾಡಿಕೊಂಡು ಹೋಗುವಂಥದ್ದು ಕೂಡ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಕೂಡ ಆಗ್ತಾ ಇದೆ. ಅದರಿಂದ ಕೂಡ ನನಗೇನು ಕೆಟ್ಟದಂತ ಅನ್ನಿಸ್ತಾ ಇಲ್ಲ, ತುಂಬ ಒಳ್ಳೆಯದೇ ಅನ್ನಿಸ್ತಾ ಇದೆ. ಹಾಗಾಗಿ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಏನೇ ಕಷ್ಟ ಬಂತು ಅಂತಂದ್ರೂ, ದೇವ್ರ ಹತ್ರ ನಾನು ಏನೇ ಬೇಡ್ಕೋಬೇಕು ಅಂತಂದ್ರೂ ನನಗೆ ಫಸ್ಟ್ ನೆನಪಾಗೋದೇ ನಿಂಬೆಹಣ್ಣಿನ ದೀಪ. ಅದಾದ್ಮೇಲೆ ಎಲ್ಲ ಫ್ರೆಂಡ್ಸ್. ಹೌದಾ? ఎవరేం చేస్త్రీ ఎందుకు పోదాం ఎందుకు పోదాము జిజ్జి పై కడిగింటివా పై కడిగింటివా పప్ప కడిపించా ఎట్లా కడిపించే పై చెప్పలే పదమ్మా పదమ్మా ನೋಡಿ ಫ್ರೆಂಡ್ಸ್, ಹಿಂಗೆಲ್ಲ ತಲೆ ತಿಂತಾ ಇರ್ತಾಳೆ. ಅಂದರೆ ಅಕ್ಕ ಅಳ್ತಾ ಇದ್ದಾಳಂತೆ, ಮೀನ್ಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಳ್ತಾ ಇದ್ದಾಳೆ. ಅಕ್ಕ ನೀನು ಜಲ್ದಿ ಬಾ, ಅಪ್ಪ ಸ್ನಾನ ಮಾಡಿಸಿದ್ರು ಅಂತ ಎಲ್ಲ ವಿವರಿಸಿ ಹೇಳ್ತಾಳೆ. ಆದರೆ ಮೂಲಂಗಿ ಮೂಕ್ ಭಾಷೆಯಲ್ಲೇ ಎಲ್ಲದೂ ಕೂಡ ಹೇಳ್ತಾಳೆ. ಅವಳ ಭಾಷೆ ನಮಗಷ್ಟೇ ಅರ್ಥ ಆಗೋದು. ಸೊ ಆ ಥರ. ಇನ್ನು ನಿಂಬೆಹಣ್ಣಿನ ದೀಪದ ಬಗ್ಗೆ ಹೇಳ್ತಾ ಇದ್ನಲ್ಲ, ನನಗೆ ಎಷ್ಟೋ ಕಷ್ಟದ ಟೈಮಲ್ಲಿ ಕೈ ಹಿಡಿದಿರೋದು ಅಂತಂದರೆ ಇದೆ. ಈವನ್ ನನ್ನ ಮಗನ ಉಳಿಸ್ಕೊಂಡಿದ್ದು ಅಂತಂದ್ರೂ ಇದೆ. ಹಾಂ, ಇದಕ್ಕೆ ಕೆಲವೊಬ್ರು ಕಮೆಂಟ್ ಹಾಕಿದ್ರು ಲಾಸ್ಟ್ ವ್ಲಾಗಲ್ಲಿ ಏನಾಗಿತ್ತು ಅಂತ ಹೇಳಿ. ಏನಿಲ್ಲ, ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಮತ್ತು ಹೊರಗಡೆಯಿಂದ ಬರೋವಂಥ ನೆಗೆಟಿವಿಟೀಸಿಂದ ನಮ್ಮ ಚಿಟ್ಟಿ ತುಂಬ ಸಫರ್ ಆಗಿದ್ದಾನೆ. ಸೊ ಅದರೆಲ್ಲದರಿಂದನೂ ಉಳಿಸ್ಕೊಂಬಂದಿದ್ದೀನಲ್ಲ, ಹಾಗಾಗಿ ಹೇಳ್ತಾ ಇದ್ದೆ ಅಷ್ಟೇ. ಸೊ ಇದೊಂದು ತುಂಬ ಇಷ್ಟ ನನಗೆ, ಮತ್ತು ತುಂಬ ಹತ್ರ ಇರುವಂಥದ್ದು. ನಾನು ಅನುರಾಧ ನಕ್ಷತ್ರದವ್ರು ಯಾರ್ಯಾರೆಲ್ಲ ಲಾಗ್ಸ್ ನೋಡ್ತಾ ಇದ್ದೀರೋ ಗೊತ್ತಿಲ್ಲ. ಮೇನ್ಲಿ ಅನುರಾಧ ನಕ್ಷತ್ರದವ್ರಿಗೆ ಸ್ವಲ್ಪ ಆಶೀರ್ವಾದ ಜಾಸ್ತಿ ಇರ್ತದೆ ಇವ್ರದ್ದು ಅಂತ ಹೇಳ್ತಾರೆ. ಆ ಥರ ಲೈಕ್ ಏನೋ ಒಂಥರ ಸ್ಪಿರಿಚುವಲ್ ಪರ್ಸನ್ಸ್. ಅವರು ಸ್ಪಿರಿಚುವಾಲಿಟಿಗೆ ಹತ್ತಿರವಾಗಿರ್ತಾರೆ. ಅದ್ರ ವಿರುದ್ಧ ನಡ್ಕೊಂಡಿದ್ದಾಗ ನಮ್ಗೆ ಏನಿಸುತ್ತೆ ಗೊತ್ತಾ, ನಾವು ಮುಟ್ಟಿದ್ದೆಲ್ಲ ಬೂದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ನಕ್ಷತ್ರ ಈ ಏನಿರುತ್ತೆ, ಈ ರಾಶಿಗಳು, ಅದ್ರ ಪ್ರಕಾರನೇ ನಾವು ಹೋದಾಗ ಮಾತ್ರ ನಮ್ಮ ಜೀವನ. ಕೆಲವೊಂದು ಘಟನೆಗಳು ನಡೀತಿರುವಾಗ ಎಷ್ಟೋ ಜನ ಅನ್ಕೊತಾರೆ, ಯಾಕೆ ಹಿಂಗೆ ನಡೀತಿದೆ ನನಗೆ ಹಾಗೆ ಹಿಂಗೆ ಅಂತೇಳಿ. ಇಲ್ಲ, ನಮ್ಗೇನು ಬರೆದಿರ್ತಾನೆ ದೇವರು ಅದೇ ನಡೆಯೋದು ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಾಗ ನಮ್ಗೆ ಅದು ಹೆವಿ ಅಂತ ಅನ್ಸಲ್ಲ. ಈ ಥರದ್ದು ವಿಚಾರಗಳು ತುಂಬ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಯಾವಾಗ ಬಂದಿದ್ದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಲೆಯಲ್ಲಿ ಈ ಥರ ಏನೇ ಕಷ್ಟ ಬಂದರೂ ಕೂಡ ಅದಕ್ಕೆ ಹೇಗೆ ಪರಿಹಾರ ಕಂಡಿಡ್ಕೋಬೇಕು ಅನ್ನೋದು ಕಲ್ತ್ಬಿಟ್ಟಿದ್ದೀನಿ. ಅದು ಯಾವ ಗ್ಯಾಪಲ್ಲಿ ಕಲ್ತಿದ್ದೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದಿದೆ. ಅದಕ್ಕೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡಿಂದ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀನೇನೋ ಅಂತಲೂ ಅನಿಸುತ್ತೆ. ಸೊ ನೋಡಿ, ಇವಾಗ ಇದೆಲ್ಲ ಆಯಿತು, ಇನ್ನು ಕಂಪ್ಲೀಟ್ ಆಯಿತು. ಇನ್ನು ಬತ್ತಿಗಳನ್ನಂತೂ ಯಾವಾಗಲೂ ಸ್ಟಾಕಲ್ಲಿ ಇಟ್ಟಿರ್ತೀನಿ ಮನೆಯಲ್ಲಿ. ಯಾವಾಗಲೂ ನನಗೆ ಆ ಡಬ್ಬೆಲಿ ಕಡಲೆ ಬತ್ತಿ ವಿತ್ ಎಳ್ಳೆಣ್ಣೆ ರೆಡಿ ಇರಬೇಕು. ಒಂದು ಸ್ವಲ್ಪ ಖಾಲಿ ಆಯಿತಾ, ಒಂದು ಸ್ವಲ್ಪ ಕೆಳಗೆ ಕಾಣಿಸ್ತಾ ಮತ್ತೆ ಹೋಗಿ ಒಂದೆರಡು ಕಡಲೆ ಬತ್ತಿಗಳನ್ನ ತಗೊಂಡು ಅದರಲ್ಲಿ ನೆನೆಸಿಡೋರ್ಗೂ ಸಮಾಧಾನ ಇರಲ್ಲ ನನಗೆ. ಸೊ ಇನ್ನು ಇದು ರೆಡಿ ಎಲ್ಲ ಆಯಿತು. ಇನ್ನಷ್ಟು ವಿಚಾರಗಳನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಕೇಳಿ. ನನ್ನ ಡೈಲಿ ವ್ಲಾಗ್ಸ್ ಮುಖಾಂತರ, ನನ್ನ ಒಂದು ರೋಟೀನ್ಸ್ ಮುಖಾಂತರ, ನನ್ನ ಪೂಜೆಗಳ ಮುಖಾಂತರ ನನಗೆ ಏನು ಗೊತ್ತಿದೆನೋ ಅದನ್ನು ಖಂಡಿತ ಶೇರ್ ಮಾಡ್ತೀನಿ. ನನ್ನ ಲೈಫ್ ಅಂತೂ 100% ಚೇಂಜ್ ಆಗಿದೆ. ಮೇ ಬಿ ನನ್ನ ವ್ಲಾಗ್ಸ್ ನೋಡ್ತಿರೋರ್ಗೆ ಯಾರಿಗಾದ್ರೂ ಯೂಸ್ ಆಗಿ ನಿಮ್ಮ ಲೈಫ್ ಕೂಡ ಬೆಟರ್ ಆದರೆ ನನಗೆ ಅದಕ್ಕಿಂತ ಇನ್ನೊಂದು ಬೆಸ್ಟ್ ಏನು ಕಾಂಪ್ಲಿಮೆಂಟ್ ಆಗಿರ್ಬೋದು, ಒಂದು ಅವಾರ್ಡ್ ಆಗಿರ್ಬೋದು, ಒಂದು ದುಡಿಮೆ ಆಗಿರ್ಬೋದು, ಇನ್ನೊಂದಿಲ್ಲ ಅಲ್ವಾ. ದುಡಿಮೆ ಅಂತಂದರೆ ದುಡ್ಡು ಅಷ್ಟೇ ಅಲ್ಲ, ಪ್ರತಿಯೊಂದನ್ನು ಕೊಡ್ತಾನೆ ದೇವ್ರ ಲೆಕ್ಕಾಚಾರ ಮಾಡಿ. ಅದಕ್ಕೆ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡ್ತೀನಿ. ಇನ್ನು ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಮರೆತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನೋಡ್ತಾಯಿರಿ.